ಏನೋ ಶಿವ ಅಲ್ಲಿ ನೋಡ್ತದನ. ಅಯ್ಯೋ ಎತ್ಕೊಳಕ್ ಕಲ್ಲು ಹೇಳ್ತೀನಿ. ಕಲ್ತು ಹೊಡಿ ಹೊಡಿ ತಲೆ ಹೊಡಿ 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 ತಲೆ ಹೊಡಿ ಹಾಕೋ ತಲೆ ಹೊಡಿ. ಲೇ ಶಿವ, ಏನೋ ಮಾಡ್ತಾ ಇದ್ಯಾ? ಅಲ್ಲ ಕಣೋ, ಆ ಹುಡುಗಿ ಮೊದಲೇ ಸರಿ ಇಲ್ಲ. ಊರಲ್ಲಿರೋ ಎಲ್ಲಾ ಗಂಡಸರು ಅವಳ ಎದುರುಗಡೆ ನಿಂತು ಮಾತಾಡೋದಕ್ಕೆ ಹೆದರ್ತಾರೆ. ಗೊತ್ತು ಬಿಡು ಕಣ್ಲ, ಅವಳು ನಮ್ಮ ಅತ್ತೆ ಮಗಳು. ಮದುವೆ ಆದ್ರೆ ಕಣ್ಲ ಇವಳೇ ಮದುವೆ ಆಗೋದು. ಮೊದಲು ಅವಳ ಹತ್ರ ನಿಂತು ಮಾತಾಡು, ಆಮೇಲೆ ಮದುವೆ ಆಗುವಂತಿ. ಹೌದಾ? ಹಾಗಾದ್ರೆ ನೋಡ್ತಾ ಇರು. ಲೇ ಶಿವ, ಶಿವ ಶಿವ. ಅಯ್ಯೋ ನಿಮ್ಮ, ನಾನು ತಪ್ಕೊಳಕ ಬಂದೆ ನಿಮ್ನ. ಏನೋ ಮಚ್ ಕೇಳೋಣ ಅಂತ ಬಂದೆ. ಅಲ್ಲ ರೀ, ಆ ಮಚ್ಚಿಂದ ಬೀಸ್ತಿರಲ್ಲ, ಜಸ್ಟ್ ಮಿಸ್ಸು, ಕುತ್ತಿಗೆನೆ ಹೋಗಿರೋದು. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಏನ್ ತಿನ್ನ ತರ ನೋಡ್ತಿದ್ಯಾ? ಲವ್ವಾ? ಅಯ್ಯೋ, ಲವ್ ಮಾಡೋ ಮುಖ ಏನ್ರಿ ಇದು? ನೀವು ಅಂದ್ರೆ ನನಗೂ ಓಕೆ. ಈ ಲವ್ ಗಿವ್ ಎಲ್ಲ ನನ್ನ ಹತ್ರ ಇಟ್ಕೊಬೇಡ, ಸುಮ್ನೆ ಹೋಯ್ತಾ ಇರೋ. ನೋಡ್ರಿ, ಒಂದು ಮಾತು ಹೇಳ್ತೀನಿ, ಕೋಪ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀರ. ಬಾರ ಶಿವಪ್ಪ. ಅಲ್ಲ ಕಣೆ, ಅವ್ನು ನಿಮ್ಮ ಅತ್ತೆ ಮಗ ತಾನೆ, ಏನಕ್ಕೆ ಬೈತಿದ್ಯಾ? ಅಯ್ಯೋ, ನಮ್ಮ ಅತ್ತೆ ಮಗ ಅಂತ ನನಗೂ ಗೊತ್ತು, ನನಗೂ ಇಷ್ಟನೇ. ಎಲ್ಲೋಯ್ತಾನೆ, ಬಂದೇ ಬರ್ತಾನೆ. ಹಂಗ ಬೀಳ್ಬೇಕು ನಿಮ್ಗಳಿಗೆ. ಮಾವ, ಏನಪ್ಪ ಹಿಂಗ್ ಕುಂಗುತ್ತಾಳಲ್ಲ ಇವಳು? ಏನ್ ಮಾವ, ನೋಡಿದ್ರೆ ನೋಡ್ದೆ ರಂಗೋಯ್ತ್ಯಾ? ಓ, ಏನ್ ನಿನ್ನೆ ನೋಡಿದ್ರೆ ಹಂಗ್ ಮಚ್ಚಿ ಬಿಸ್ತಾ ಇದ್ದೆ, ಇವತ್ತು ನೋಡಿದ್ರೆ ಏನ್ ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ಯಾ? ಏನ್ ವಿಷಯ? ನನ್ಗೂ ನೀನಂದ್ರೆ ಇಷ್ಟನೇ, ಹೇಳಕ್ಕಾಗಿರ್ಲಿಲ್ಲ. ನೀನ್ ಕಂಡ್ರೆ ನನಗೂ ಇಷ್ಟಾನೆ. ಮನೆಯಲ್ಲಿ ಏನ್ ನಡಿಬಾರ್ದು ಅನ್ಕೊಂಡಿದ್ನೋ ಅದನ್ನೇ ನಡೀತಾ ಇದೆ. ಶಿವ, ನಿನ್ನ ಮಧ್ಯೆ ಏನ್ ನಡೀತಾ ಇದೆ? ಅಪ್ಪ, ನಾನು ಮಾವನ್ ಪ್ರೀತಿಸ್ತಾ ಇದ್ದೀನಿ. ಮುಚ್ಚು ಬಾಯ್, ಅವನಲ್ಲಿ ಏನಿದೆ ಅಂತ ಪ್ರೀತಿ ಮಾಡ್ತಾ ಇದೀಯಾ? ಅಪ್ಪ, ಆಸ್ತಿ ಅಂತಸ್ತು ಇಲ್ದಲೇ ಇರ್ಬೋದು, ಒಳ್ಳೆ ಮನ್ಸಿದೆ, ನನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆನೂ ಇದೆ. ಇದನ್ನೆಲ್ಲ ಹೇಳಕ್ಕೆ ಕೇಳಕ್ಕೆ ಚಂದ, ಬದುಕೋಕಲ್ಲ. ಅಪ್ಪ, ನೀವೇನ್ ಹೇಳಿದ್ರು ಅಷ್ಟೇ, ನಾನ್ ಶಿವನೇ ಮದ್ವೆ ಆಗೋದು. ಕೇಳ್ದೇನೆ ನಿನ್ನ ಮಗಳಾಡ ಮಾತ್ನ ನಾವೇನೇ ಮಾತಾಡಿದ್ರು ಅವಳಿಗೆ ಲೆಕ್ಕಕ್ಕಿಲ್ಲ. ಏಯ್, ನಿಂತ್ಕೋ. ಯಾಕೋ ಬಂದೆ? ನೋಡು ಮಾವ, ನಂಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ನಾನು ಪಾರುನ ಇಷ್ಟಪಡ್ತಾ ಇದ್ದೀನಿ. ಮುಚ್ಚು ಬಾಯ್, ನನ್ನ ಮಗಳ ಮದುವೆ ಆಗಕ್ಕೆ ಏನ್ ಯೋಗ್ಯತೆ ಇದೆ ನಿನಗೆ? ನನ್ನಲ್ಲಿ ಆಸ್ತಿ ಇಲ್ಲದೆ ಇರಬಹುದು, ನಿನ್ನ ಮಗಳನ್ನ ರಾಣಿ ತರ ನೋಡ್ಕೋತೀನಿ.
ನನ್ನ ಮಗಳನ್ನ ರಾಣಿ ತರ ನೋಡ್ಕೊಳಕ್ಕೆ ನೀನ್ಯಾರೋ? ನಾನು ನಿಮ್ಮ ಅಕ್ಕನ ಮಗ. ಅಕ್ಕ ಅಂತೆ ಅಕ್ಕ. ನಮ್ಮ ಅಪ್ಪನ ಮಾತಿಗೆ ಬೆಲೆ ಕೊಡದಿರ ಮನೆ ಬಿಟ್ಟು ಹೋಗಿರೋ ಅವಳು ಒಬ್ಳು ಅಕ್ಕನ. ತೂ, ಅವಳ ಹೆಸರು ಹೇಳಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಮಾವ, ನನ್ನ ಬಗ್ಗೆ ಏನ್ ಬೇಕಾದ್ ಮಾತಾಡು. ನಮ್ಮ ಅವ್ವನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಹೇಳ್ತಾ ಇದೀನಿ. ಎಷ್ಟೇ ಆಗ್ಲಿ ಓಡೋದೊಳಗೆ ಕೂತ್ಕೊಂಡವ್ನೇನೋ ನೀನು. ಏಯ್, ಏಯ್, ಶಿವು, ನೀನ್ ಇಂಥ ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ. ನಮ್ಮ ಅಪ್ಪನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನ್ಗೆ? ನಮ್ಮ ಅಮ್ಮನ ಬಗ್ಗೆ ಎಷ್ಟು ಕೇವಲಾಗಿ ಮಾತಾಡ್ತಾನಲ್ಲ ಇವನ. ಇನ್ ಯಾವತ್ತೂ ನನಗೆ ಮುಖ ತೋರಿಸ್ಬೇಡ, ಹೋಗ್ತಾ ಇರೋ. ಹೋಗ್ತೀನಿ. ನನ್ನ ಮೇಲೆ ಕೈ ಮಾಡ್ತೀಯಾ? ನೋಡ್ಕೊತೀನಿ ನಿನ್ನ. ಪ್ರೀತಿ ಅನ್ನೋದು ಮನುಷ್ಯನಿಗೆ ಒಂದು ಸಕ್ಕರೆ ಕಾಯಿಲೆ ಇದ್ದ ಹಾಗೆ, ಬರುತ್ತೆ ಆದ್ರೆ ಹೋಗಲ್ಲ. ನಿಜವಾದ ಪ್ರೀತಿ ನಮಗೆ ಎಲ್ಲೂ ಸಿಗಲ್ಲ. ಯಾಕೆಂದ್ರೆ ಕೆಲವರು ಪ್ರೀತಿ ಮಾಡಿ ಮದುವೆ ಆಗ್ತಾರೆ, ಇನ್ ಕೆಲವರು ಮದುವೆಯಾಗಿ ಪ್ರೀತಿಸ್ತಾರೆ, ಇನ್ ಕೆಲವರಿಗೆ ಆ ಬ್ರಹ್ಮ ಪ್ರೀತಿ ಹುಟ್ಟಿಸ್ತಾನೆ, ಹುಟ್ಟಿದಂಗೆ ಕಿತ್ಕೊಂಡ್ಬಿಡ್ತಾನೆ. ಅವರ ಹಣೆಯಲ್ಲಿ ಬರೆದಿದ್ದೇ ಇಷ್ಟೇ. ಅದಕ್ಕೆ ಅನ್ನೋದು ಕಣ್ರಿ, ಬ್ರಹ್ಮ ಬರೆದ ಹಣೆ ಬರ, ಬ್ರಹ್ಮ ಬರೆದ ಹಣೆ ಬರ.